ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಕುಂದಗೋಳ ತಾಲೂಕಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ಕಾರ್ಯಕರ್ತರ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ, ಮತ್ತು ರಾಜ್ಯ ಸರ್ಕಾರ 2 ವರ್ಷ ಅವಧಿ ಕಳೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿ ಆಧಾರ ಮ್ಯಾಗೆ ನಿಂತಿರ್ತಕ್ಕಂಥ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ವಿಷಯಗಳನ್ನಾಗಿರಲಿ, 11 ವರ್ಷ ಕಳೆದು 12ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರ NDA ಸರ್ಕಾರವನ್ನು ಆಗಿರಲಿ, 25 ವರ್ಷಕ್ಕೆ 5 ಬಾರಿ ಸ್ಪರ್ಧೆ ಮಾಡಿ 21ನೇ ಸಾಲಿಗೆ ಕಾಲಿಟ್ಟಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರ ಡೆವಲಪ್ಮೆಂಟ್ ಕೊಡುಗೆಗಳನ್ನಾಗಿರಲಿ, ಮತ್ತು MR ಪಾಟೀಲ್ ತಾಳ್ಮೆಯ ಸರದಾರ, 8ರಲ್ಲಿ ಟಿಕೆಟ್ ಕೇಳಿದ್ರು ಸಿಗಲಿಲ್ಲ, 13ರಲ್ಲಿ ಚಿಕ್ಕನಗೌಡರು KGP ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ BJPಯಿಂದ ಟಿಕೆಟ್ ಸಿಕ್ತು, 18ರಲ್ಲಿ ಸಿಗಲಿಲ್ಲ, 19 ಬೈ ಎಲೆಕ್ಷನ್ದಲ್ಲಿ ಕೂಡ ಸಿಗಲಿಲ್ಲ, ಆದರೆ 23ರಲ್ಲಿ ತಾಳ್ಮೆಯ ಸರ್ದಾರರಿಗೆ ಸಿಕ್ಕಿರ್ತಕ್ಕಂಥ ಕಾರ್ಯಕರ್ತನಿಗೆ ಪ್ರತಿಫಲ. ಇವೆಲ್ಲ ಲೆಕ್ಕಾಚಾರಿನಲ್ಲಿ ಮತ್ತು ನ್ಯೂಸ್ 43 ಇಂಡಿಯಾ ಗ್ರೌಂಡ್ ರಿಪೋರ್ಟ್ನಲ್ಲಿ ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಮತ್ತು ಈ ಕ್ಷೇತ್ರದಲ್ಲಿ ST ಪುರುಷ ಮಹಿಳಾ ರಿಸರ್ವೇಷನ್ ಆಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಚುನಾವಣೆ ಬಂದರೆ ನಮಗೆ ಅವಕಾಶ ಸಿಗಲೇಬೇಕು. ಆ ಅವಕಾಶಕ್ಕೆ ಸಮರ್ಥನಾಗಿದ್ದೀವಿ. ಸುಮಾರು 20-25 ವರ್ಷದಿಂದ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀವಿ. ಯಾವತ್ತೂ ಕೂಡ ಲಾಬಿ ನಡೆಸಲಿಲ್ಲ ಅಂತೇಳಿ ಕ್ಷೇತ್ರದಲ್ಲಿ ಕೂಗೆ ಬಸ್ತಾ ಇರುವಂಥ ಮಾನ್ಯ ಶ್ರೀ ಗುರುಸಿದ್ದಪ್ಪ ಹನುಮಂತಪ್ಪ ನಾಯ್ಕರವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರಿ. ಗುರುಸಿದ್ದಪ್ಪನವರೇ, ರಾಜಕೀಯಲ್ಲಿ ಇದ್ದಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಕೇಳೋಕ್ಕಿಂತ ಮುಂಚೆ ನಿಮ್ಮ ಡೈಲಿ ರುಟೀನ್ ಬೇಸಿಕ್ ಪ್ರಶ್ನೆ ಮೇಲೆ ನಾನು ರಾಜಕಾರಣ ಪ್ರಶ್ನೆಗಳಿಗೆ ಬರ್ತೇನೆ. ಮತ್ತು ಈ ರೀತಿ ಯಾವತ್ತೂ ಆ್ಯಕ್ಟಿವ್ ಆಗಿರಲಿಕ್ಕೆ ಕಾರಣ ಏನು ಸರ್? ಈ ಬೆಳಗ್ಗೆ 5 ಗಂಟೆಗೆ ಎದ್ವಿ ಅಂದ್ರೆ ಸರ್, ನಾವು ಹೊಲ ನಮ್ಮೆಲ್ಲ ಕೆಲಸ ಕಾರ್ಯಗಳ ಒಳಗೆ ತೊಡ್ಕೊತೇವಲ್ಲ, ಅದು ಒಟ್ಟು ಅದು ಡೈಲಿ ರೂಟೀನ್ ನಮಗೆ ಅದು ರೂಢಿನ ಆಗಿಬಿಟ್ಟೈತೆ ರೀ. ಅದು ಆ ನಗು ಜೊತೆ ಸಿಟ್ಟು ಎಷ್ಟಿದೆ? ಸಿಟ್ಟು ಐತ್ರಿ. ತಪ್ಪು ನಮ್ಮ ಹತ್ರ ತಪ್ಪು ಮಾಡಿ ಬರಬಾರ್ದು. ಸುಳ್ಳು ಹೇಳೋದು, ತಪ್ಪು ಮಾಡೋದು ಅದು ನಡೆಯೋದಿಲ್ಲ. ಸರಿ. ಬೆಳಿಗ್ಗೆ ಎಷ್ಟು ಗಂಟೆ ಹೇಳ್ತೀರಾ ಸರ್? ಮುಂಜಾನೆ 5-5:30, 6 ಗಂಟೆ ಎಲ್ಲ. ಎಲ್ಲಿಂದ ದಿನ ಪ್ರಾರಂಭವಾಗುತ್ತೆ ನಿಮಗೆ? ಯಾವ ಕೆಲಸದಿಂದ ದಿನ ಪ್ರಾರಂಭ ಆಗುತ್ತೆ? ನಮ್ಮೆಲ್ಲ ದನದ ಚಾಕರಿ ಹುಡುಗರು ಬರುವ ಮಟ್ಟ ಅವ್ರನ್ನೆಲ್ಲ ಕರ್ಕೊಂಬಂದು ಅವ್ರನ್ನೆಲ್ಲ ಕೆಲ್ಸಕ್ಕೆ ಹಚ್ಚೋದು, ಆಮ್ಯಾಗ ಆಳು ಹೊಲಕ್ಕೆ ಕಳಿಸೋದು, ಮತ್ತು ಯಾವ ಹೊಲದಾಗ ಏನೇನು ಕೆಲಸ ಐತಿ ಅದೆಲ್ಲ ನೋಡ್ಕೊಂಬರೋದು. ನೋಡ್ಕೊಂಬಂದ್ಮ್ಯಾಗ ಲೋಕಲ್ ಏನರ ಕಾರ್ಯಕ್ರಮ ಇದ್ರೆ ಅಲ್ಲಿ ಹೋಗೋದು, ಶಾಸಕರ ಹತ್ರ ಹೋಗೋದಿದ್ರೆ ಶಾಸಕರ ಹತ್ರ ಹೋಗೋದು. ಎಷ್ಟು ಎಕರೆ ಹೊಲ ಇದೆ ಸರ್ ನಿಮ್ಮದು? ನಮ್ಮದು ಆ್ಯಕ್ಚುಲಿ ನಮ್ಮ ತಂದೆಯವರಿಗೆ ಇರೋದ 3 ಎಕರೆ ಆಸ್ತಿ ರೀ. ಅವ್ರದ್ದು ನಾವಿಬ್ಬರು ಸಹೋದರರು. ಈಗ ನಾವು ಅದರಲ್ಲೇ ಉಳುಮೆ ಮಾಡಿ ದುಡ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಈಗ ಹೊರಗಿನ ಒಂದು 10 ಕೂರಿಗೆ ಹೊಲ ಮಾಡ್ತೀವಿ. 10 ಕುರಿಗೆ ಅಂದರೆ 40 ಎಕರೆ? 40 ಎಕರೆ. 4 ಎತ್ತು, ಒಂದು 5-6 ಆಕಳ, ಒಂದು 4 ಟ್ಯಾಕ್ಟ್ರ್, ಒಂದು JCB, ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡು ಬಂದೇವೆ. ಅಂದರೆ 3 ಎಕರೆ ತಂದೆಯವರ ಪಾಲಿನಿಂದ ಬಂದಿರತಕ್ಕಂಥದ್ದು. ನೀವು ಇದು 10 ಕುರಿಗೆ ಇದು ಲವಣಿನ ಖರೀದಿ ತಗೊಂಡ್ರು ಸರ್? ಲವಣಿ ಸರ್. ಇದು ಲವಣಿ. ಲವಣಿ. ಈ ಲವಣಿ ಜೊತೆಲೂ ಕೂಡ ಯಾವುದಾದ್ರೂ ಖರೀದಿ ತಗೊಳ್ಳುವಂಥ ಪ್ರಯತ್ನ? ಇಲ್ಲ ಸರ್. ಒಂದು 3 ಗುಂಟೆ ಜಾಗ ತೊಗೊಂಡಿದ್ದೇವೆ. ಈ ಸಲ 1 ಎಕರೆ ನಮ್ಮ ಮನೆಗೆ ಸ್ವಂತಕ್ಕೆ ಮನೆ ಹಾಕ್ಸೋದ್ರ ಸಲುವಾಗಿ 1 ಎಕರೆ ಹೊರಗಡೆ ತೊಗೋಬೇಕಂತ ಮಾಡಿ. ತಗೋಬೇಕಂದ್ರೆ ಗಾಡಿ ದನ ಎಲ್ಲ ಅಂದರೆ ಎಲ್ಲವನ್ನೂ ಕೂಡ ನಿಮ್ಮ ಕಾಂಪೌಂಡ್ ಅಂಡರ್ನಲ್ಲಿ ಇರಬೇಕಂತ ಹೇಳಿ. ಎಸ್ ಸರಿ. ಇದರ ಜೊತೆ ಇಷ್ಟು ಬ್ಯುಸಿ ಇದ್ದರೂ ಕೂಡ ಇದರ ಜೊತೆಯಲ್ಲಿ ರಾಜಕಾರಣ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ? ಅದಕ್ಕೆ ಎಲ್ಲ ಟೈಮ್ ಸೆಟ್ ಮಾಡಿರ್ತೀವಿ ರೀ. ಈಗ ಇಷ್ಟು ಗಂಟೆಗೆ ನಮ್ದು 10 ಗಂಟೆ 11 ಗಂಟೆಗೆ ನಮ್ದು ಎಲ್ಲ ಕೆಲಸ ಮುಗಿತೈತೆ ರೀ. ಇವು ನಮ್ಮ ಆಳು ಕಳಿಸೋದು, ಯಾರ್ಯಾರನ್ನ ಎಲ್ಲೆಲ್ಲಿ ಸೆಟ್ ಮಾಡ್ಬೇಕು ಅದೆಲ್ಲ ಮಾಡಿ ನಾವು ಹಂಗೇನಾರ ಕೆಲಸ ಇದ್ರೆ ಮುಂದಿಂದ ನಮ್ಮ ಸಾಮಾಜಿಕ ಕೆಲಸಕ್ಕೆ ಹೊರಡ್ತೇವೆ. ಎಸ್. ಎಷ್ಟು ಮಂದಿ ಮಕ್ಕಳು ಸರ್ ನಿಮಗೆ? ನಿಮ್ಮ ತಂದೆಯವ್ರಿಗೆ ಎಷ್ಟು ಮಂದಿ ಮಕ್ಕಳು? ನಮ್ಮ ತಂದೆಯವ್ರಿಗೆ 2 ಜನ ಗಂಡ್ಮಕ್ಳು, 2 ಜನ ಹೆಣ್ಮಕ್ಳು. 2 ಜನ ಗಂಡ್ಮಕ್ಳು, 2 ಜನ ಹೆಣ್ಮಕ್ಳು. ಈ ನಿಮ್ಮ ತಂದೆಯವರಿಗೆ 3 ಎಕರೆ ಆಸ್ತಿಯಲ್ಲಿ ನಿಮಗೆ 1 ಎಕರೆ, ಅವ್ರಿಗೆ 1 ಎಕರೆನ? ಹೌದು ರೀ.
ಈ ಒಂದೂವರೆ ನಾವು ಇಬ್ಬರು ಬೇರೆ ಇಲ್ರಿ. ಕೂಡಿ ಇದ್ದೀರಿ, ಅದು 1.5 ಎಕರೆ. ಎಸ್ ಸರ್. ಸರಿ, ಈ ಒಂದೇ ಕುಟುಂಬ, ಒಂದೇ ಕುಟುಂಬ. ನಿಮಗೆ ಮಕ್ಕಳು ಎಷ್ಟು ಸರ್? ನಮಗೆ 2 ಜನ ರೀ. ನಮ್ಮ ಬ್ರದರ್ಗೆ 5 ಮಂದಿ ಹೆಣ್ಮಕ್ಳು ರೀ. 5 ಮಂದಿ ಹೆಣ್ಮಕ್ಳು. ಸರಿ, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿಸಿದ್ದೇವೆ. ಒಬ್ಬರು ಡಾಕ್ಟರ್ ಆಗ್ಯಾರ ರೀ, BMS ಮುಗಿಸಿ. ಒಬ್ಬರು BCom ಮುಗಿಸಿ ಒಂದು ಪ್ರೈವೇಟ್ ಕಂಪ್ನ್ಯಾಗ ಜಾಯ್ನ್ ಆಗ್ಯಾರ. ದೊಡ್ಡವ್ರು BSc ಮುಗಿಸಿ ಈಗ ಡಿಗ್ರಿ ಮಾಡಾಕ್ತಾರೆ ಅವ್ರನ್ನ. ಆದರೆ ಮಕ್ಕಳಿಗೆ ಉನ್ನತವಾದಂಥ ಶಿಕ್ಷಣ ಮತ್ತು ಉನ್ನತವಾದಂಥ ಸ್ಥಾನಮಾನದಲ್ಲಿ ಕೊಡಿಸೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಗುರುಸಿದ್ದಪ್ಪನವರು. ಸರಿ ಸರಿ ನಾಯಕರವರೇ, ರಾಜಕಾರಣ ಎಲ್ಲಿಂದ, ಈಗ ನನ್ನ ಬೇಸಿಕ್ ಜೀವನದಿಂದ ನಾನು ರಾಜಕಾರಣ ಕಡೆ ಬರ್ತಾ ಇದ್ದೀನಿ. ರಾಜಕಾರಣ ಜೀವನದಲ್ಲಿ ಎಲ್ಲಿಂದ ಪ್ರಾರಂಭವಾಯಿತು ನಿಮ್ಮ ರಾಜಕಾರಣ? ಮೊದಲಿಗೆ ರಾಜಕಾರಣ ಪ್ರಾರಂಭವಾಯಿತಾ ಅಥವಾ ಯುವಕ ಮಂಡಳಿಯಿಂದ ನೀವು ಬಂದ್ರ? ನಾವು ಮೊದಲಿಗೆ ಬಜರಂಗ ದಳ ಕಾರ್ಯಕರ್ತರಾಗಿ ಗುರುತಿಸ್ಕೊಂಡಿದ್ವಿ. ತಾಲೂಕು ಸಂಚಾಲಕರಾಗಿ ಕೆಲಸ ಮಾಡೇವಿ. ಮುಂದೆ ಅಯೋಧ್ಯೆ ಹೋರಾಟ ಅದೆಲ್ಲ ಮಾಡ್ಕೊಂಡು ಬಂದಮೇಲೆ ನಮ್ಮ MR ಪಾಟೀಲ್ರ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೊಂಡ್ಮೇಲೆ ನಮ್ಮ ಅವರ ಸಂಪರ್ಕ ಆಗಿ ನಾವು ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ವಿ. ಅವತ್ತಿನಿಂದ ಇಲ್ಲಿ ಮಟನೂ ಪಕ್ಷದನ್ನು ಬಿಟ್ಟು ಒಂದು ಕಾಲು ಹೊರಗೂ ಹಾಕಿಲ್ಲ. ಪಕ್ಷ ಬೇರೆದವ್ರು ನಮಗೇನೇ ಆಸೆ ಆಮಿಷ ತೋರಿಸಿದ್ರು ಪಕ್ಷ ಬಿಟ್ಟು ಕೆಲಸ ಮಾಡಿಲ್ಲ. ಪಕ್ಷ ಏನು ಹೇಳ್ತೈತಿ ಅದನ್ನು ಮಾಡ್ಕೊತಾನೆ ಬಂದೇವಿ ಇಲ್ಲಿ ಮಟ ಪಕ್ಷದ ಸಿದ್ಧಾಂತ ಮೇಲೆ. ಸರಿ, ಬಜರಂಗ ದಳ ಮತ್ತು RSS ಅನ್ವಯವಾಗಿ ಮತ್ತು ಅದರ ಸಮ್ಮುಖದಲ್ಲಿ ನೀವು ರಾಜಕಾರಣಕ್ಕಿಂತ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರಿ. ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ರಾಜಕಾರಣಕ್ಕೆ ಪ್ರತ್ಯೇಕವಾಗಿ ಮಾಲ್ಯವನ್ನು ಯಾವಾಗ ಹಾಕ್ಕೊಂಡ್ರಿ? ಯಾಕಂದರೆ RSS ಮತ್ತು ಬಜರಂಗ ದಳಗೆ ಭಾರತೀಯ ಜನತಾ ಪಕ್ಷದ ಅತಿ ಹೆಚ್ಚು ನಂಟು ಇರೋದಿಲ್ಲ, ಆದರೆ ಸಿದ್ಧಾಂತಗಳನ್ನು ಇರ್ತವೆ. ಒಂದು ವಿಷಯ, ಸಿದ್ಧಾಂತಗಳನ್ನು ಇರ್ತವೆ, ಅತಿ ಹೆಚ್ಚು ಶಾಲಿನ ನಂಟುಗಳನ್ನು ಇರೋದಿಲ್ಲ. ಅದರ ಸೇವೆನೇ ಬೇರೆ, ಇದರ ಸೇವೆನೇ ಬೇರೆ. ಈ ಭಾರತೀಯ ಜನತಾ ಪಕ್ಷದ ಶಾಲನ್ನು ಯಾವಾಗ ಹಾಕ್ಕೊಂಡ್ರಿ? 2004 BJP ಮತ್ತು JDU ಇತ್ತು ರೀ. ಅವಾಗ ಸಂಯುಕ್ತ ಜನತಾ ದಳ ಅವಾಗ ಅಲೈನ್ಸ್ ಆಗಿ MS ಅಕ್ಕಿ ಅವರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ. ಆ ಸಂದರ್ಭದಲ್ಲಿ ನಾವು ಅವತ್ತಿನಿಂದ ಪಕ್ಷಕ್ಕೆ ಜಾಯ್ನ್ ಆದ್ವಿ. ಮುಂದೆ ಚುನಾವಣೆ ಮುಗಿದ ಮ್ಯಾಗ ನಾವು ತಾಲೂಕು ಉಪಾಧ್ಯಕ್ಷರಾಗಿ ಸೇವೆ ಮಾಡೇವಿ. 2008 ಚುನಾವಣೆ ಒಳಗೆ ಕ್ಷೇತ್ರ ವಿಂಗಡಣೆ ಆದ ಕಾರಣದಿಂದ ಚಿಕ್ಕನಗೌಡರು ಇಲ್ಲಿ ಬಂದರು. ಆವಾಗೂ ನಾವು ಪಕ್ಷಕ್ಕೆ ದುಡ್ದಾರ ಅಂತೇಳಿ MR ಪಾಟೀಲ್ರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಎಲ್ಲ ಹೋರಾಟ ಮಾಡಿದ್ವಿ. ಪಕ್ಷ ನಿರ್ಧಾರ ಮಾಡಿತು, ಚಿಕ್ಕನಗೌಡ್ರ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತು. ಅಂಥ ಸಂದರ್ಭದೊಳಗೂ ನಾವು ಯಾವುದೇ ಬೇಸರ ಮಾಡಿಕೊಳ್ಳದೆ, ಅವರೂ ಸಹ MR ಪಾಟೀಲ್ರೂ ಸಹ ಯಾವುದೇ ಬೇಸರ ದುಃಖ ದುಮ್ಮಾನಗಳನ್ನು ತೋಡ್ಕೊಳ್ದಾನೆ ಪಕ್ಷದ ಆದೇಶದ ಪ್ರಕಾರವಾಗಿ ನಾವು ಚಿಕ್ಕನಗೌಡರು ಗೆಲ್ಲಿಸ್ಕೊಂಡು ಬರುವಂಥ ಪ್ರಯತ್ನವೂ ಮಾಡೇವಿ. ಮುಂದೆ 2000 KJP BJP ಆದಾಗೂ ಕೂಡ ನಾವು ಕೇವಲ ಕೆಲವು ಬೆರಳೆಣಿಕೆಯಷ್ಟು ಕಾರ್ಯಕರ್ತರು ನಮ್ಮೂರಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಂತ್ಕೊಂಡು ಅವತ್ತು ಕೆಲಸ ಮಾಡ್ಯಾವ. ಆ ಸಂದರ್ಭದಲ್ಲಿ ನಮಗೆ ಸೋಲಾಯ್ತು. ಸೋಲಾದರೂ ನಾವು ಸೋತೇವೆ ಅಂಥೇಳಿ ಧೃತಿಗೆಡದೇನೆ ಪಕ್ಷದ ಸಂಘಟನೆಯಲ್ಲಿ, ಪಕ್ಷದ ಕೆಲಸದಲ್ಲಿ ಮತ್ತು ಜನರ ಸಂಪರ್ಕದಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಪಕ್ಷದ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದೇವೆ. ಸರಿ ಸರ್, ಆ ಜಯ 23ಕ್ಕೆ ಸಿಕ್ಕೈತೆ. ತಾಳ್ಮೆಯ ಸರ್ದಾರ ಅನ್ನೋದಕ್ಕಿಂತ ಆ ಕಾರ್ಯಕರ್ತರ ತಾಳ್ಮೆಗೆ ಮತ್ತು ಆ ಕಾರ್ಯಕರ್ತರ ದುಃಖಕ್ಕೆ ಒಂದು ಸಮಾಧಾನ ನೀಡುವಂಥ ಪ್ರಯತ್ನ ಮಾಡಿರ್ತಕ್ಕಂಥ MR ಪಾಟೀಲ್ರು. ಆ MR ಪಾಟೀಲ್ರ ಅನ್ವಯವಾಗಿ ನೀವು ಕೂಡ ದುಡ್ಡಿಲ್ಲ. ಅವ್ರು ನಮಗಾದರೂ ಅದನ್ನು ಕಲಿಸ್ಯಾರ. ಏನಾಗೋದೆಲ್ಲ ಒಳ್ಳೆಯದಕ್ಕೆ ನಾವು ಎಷ್ಟು ಸಮಾಧಾನದಿಂದ ಇರ್ತೇವೆ ಅಷ್ಟೇ ಅದು ನಮಗೆ ಪ್ರತಿಫಲ ನೀಡಿ ಹೋಗ್ತೈತಿ. ನೀವು ಏನು ಅದಕ್ಕೆ ನಾವು ಯಾವ ರೀತಿ ರಿಯಾಕ್ಷನ್ ಮಾಡ್ತೀವಿ ಅದು ಸಡನ್ನಾಗಿ ನಮಗೆ ಅದೇ ರೀತಿನ ಆ್ಯಕ್ಷನ್ ಕೊಡ್ತೈತೆ ಅನ್ನೋದನ್ನು ನಮಗೆ ಕಲಿಸ್ಯಾರ ಅವರು. ಎಷ್ಟು ಸಮಾಧಾನದಿಂದ ಇರ್ತೇವೆ ಅಷ್ಟು ಒಳ್ಳೆಯದಾಕೈತೆ ಅನ್ನೋದನ್ನು ಹೇಳ್ಯಾರ. ನಾವು ಚಿಕ್ಕನಗೌಡರ ಜೊತೆನೂ ಅಷ್ಟೇ ಚುನಾವಣೆಗಿಂತ ಪೂರ್ವದೊಳಗೆ ನಾವು ಒಂದು ಸ್ವಲ್ಪ ಗೊಂದಲ ಆಗಿರ್ಬೋದು. ಚುನಾವಣೆ ಆದಮ್ಯಾಗ ನಾವು ಚಿಕ್ಕನಗೌಡರ ಜೊತೆನೂ ಅಷ್ಟೇ ಹೊಂದ್ಕೊಂಡೇವೆ. ಎಲ್ಲ ಅವರಾದರೂ ನಮ್ಮ ಪಕ್ಷದ ಕಾರ್ಯಕರ್ತರು ಅವರು ಹೊಂದ್ಕೊಂಡಾರ. ಮುಂದೆ ಅವರು ಪಕ್ಷ ಬಿಟ್ಟಂಥ ಸಂದರ್ಭದ ಮೊನ್ನೆ 23 ಚುನಾವಣೆ ಒಳಗೆ ಅವ್ರು ಪಕ್ಷ ಬಿಟ್ಟಂಥ ಸಂದರ್ಭದೊಳಗೆ ನಾವು
ಯಾವುದೇ ಮುಲಾಜಿಲ್ದ ನಾವು ಪಕ್ಷದ ಕೆಲಸನ ಮಾಡ್ಯಾವ. ಸರಿ, TP-JDP ಚುನಾವಣೆ ವಿಷಯದಲ್ಲಿ ಈಗ ಕಾರ್ಯಕರ್ತರ ಚುನಾವಣೆ 2016ರಿಂದ 2021ವರೆಗೆ ಕೊನೆ ಚುನಾವಣೆ. ಹ್ಞೂ ರೀ. ಅದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರಲಿ. ಆದರೆ 4 ವರ್ಷದಿಂದ ಚುನಾವಣೆ ಬಂದಿಲ್ಲ ಸರ್. ಇದೇ ಮೊದಲನೇ ಬಾರಿಗೆ ನೀವು ಆಕಾಂಕ್ಷಿ ಆಗಿದ್ರೆ ಅಥವಾ ಇದಕ್ಕೆ ಹಿಂದ್ಗಡೆ ಕೂಡ? ಇದೇ ಮೊದಲ ಬಾರಿ. ಅದು ಕೆಟಗರಿ ಬಂದ್ರೆ ಅಷ್ಟೇ ನಾವು ಅದೇ ST ಮತ್ತು ಮಹಿಳಾ ಮತ್ತು ಪುರುಷ ಕೆಟಗರಿ ಬಂದರೆ ನೀವು ಪ್ರಬಲವಾಗಿ ಆಕಾಂಕ್ಷಿ. ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಮನ್ನೇ ಯಾಕೆ ಗುರುತಿಸಬೇಕು ಸರ್? ಇವತ್ತಿನ ಮಟನೂ ನಾವು ಪಕ್ಷದ ಕೆಲಸ ಏನೇ ವಹಿಸಿದ್ರು ಅದನ್ನು ಚಾಚು ತಪ್ಪದ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದೇವೆ. ಇಲ್ಲಿವರೆಗೂ ನಾವು ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬಯಸಿಲ್ಲ. ಆಮ್ಯಾಗ ಯಾವುದೇ ಚುನಾವಣಾ ಜವಾಬ್ದಾರಿ ಕೊಟ್ಟರು ನಾವು ಸೋಲಬಾರ್ದು ಅನ್ನೋ ರೀತಿನ ಒಂದು ಸಮರೋಪಾದಿಯಲ್ಲಿ ಆ ಚುನಾವಣೆಯನ್ನು ಮಾಡ್ಕೊಂಡು ಬಂದೇವೆ. ಈಗ ಒಂದು ಅವಕಾಶ ಬಂದ ಹೊತ್ತಿನಾಗ ನಾವು ಕೇಳೋದು ಸಹಜ. ಅದು ನಮಗೊಂದು ಅವಕಾಶ ಬಂದೈತಿ ಮಾಡಿಕೊಡ್ರಿ ಅಂತೇಳಿ ನಾವು ನಮ್ಮ ವರಿಷ್ಠರನ್ನ ಕಳಕಳಿಯಿಂದ ಕೇಳ್ಕೊತೇವೆ. ಅದನ್ನು ಮಿಕ್ಕಿನೂ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಅದು ಪಕ್ಷ ಏನು ತೀರ್ಮಾನ ತೊಗೊಂತೈತಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಸರಿ ಸರ್, ಈ ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಧಾರವಾಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾಗಿರ್ತಕ್ಕಂಥ ಒಂದು ಸಂಶಿ ಕ್ಷೇತ್ರ, ಮತ್ತು ಸೂಫಿ ಸಂತರ ಕ್ಷೇತ್ರ, ಈ ಕಡೆ ಭಾವೈಕ್ಯತೆಯ ನಾಡು, ಸಂತ ಶಶನಾಳ ಶರೀಫರು ಮತ್ತು ಗೋವಿಂದ ಭಟ್ ಅವರ ಕ್ಷೇತ್ರ, ಈ ಕಡೆ ಶಿರಹಟ್ಟಿ ಫಕ್ಕೀರು ಸ್ವಾಮಿಯವರ ಮಠಕ್ಕೂ ಕೂಡ ನಂಟಾಗಿರ್ತಕ್ಕಂಥ ಕ್ಷೇತ್ರ, ಈ ಕಡೆ ವರೂರಿನ ಜೈನಮುನಿ ಸ್ವಾಮೀಜಿಯವರಿಗೆ ಕ್ಷೇತ್ರದಲ್ಲಿ ಹತ್ತಿರವಾಗಿರ್ತಕ್ಕಂಥ ಕ್ಷೇತ್ರ, ಈ ಕಡೆ ಅಲ್ಪಸಂಖ್ಯಾತರ ವ್ಯಾಪ್ತಿಯಲ್ಲಿ ಬರುವಂಥ ಹುಲಗೂರಿನ ಹಜರತ್ ಶೇಖ್ ಖಾದ್ರಿ ದರ್ಗಾಗೂ ಕೂಡ ಸಂಬಂಧವಾಗಿರ್ತಕ್ಕಂಥ ಕ್ಷೇತ್ರ. ಮತ್ತಾಗಿ ಬೆಂಗಳೂರು ಮಾರ್ಗವಾಗಿ ಹೋಗಬೇಕಾಗಿರ್ತಕ್ಕಂಥ ಟ್ರೈನಿನ ಪಟ್ರಿನೂ ಕೂಡ ಇಲ್ಲಿನೂ ಕೂಡ ಹೋಗಿದೆ, ಇಲ್ಲಿಯೂ ಕೂಡ ಒಂದು ಸ್ಟೇಷನ್ ಕೂಡ ಆಗಿದೆ, ಮತ್ತು ಹುಬ್ಬಳ್ಳಿಯ ಸಿದ್ದಾರೂಢ ಮಠನ ಅಜ್ಜ ಅವರ ನಂಟು ಕೂಡ ಈ ಕ್ಷೇತ್ರ ಜನರು ಕೂಡ ಸಂಪರ್ಕವಾಗಿ ಇಟ್ಟುಕೊಂಡಿರ್ತಕ್ಕಂಥ ಈ ಒಂದು ಕ್ಷೇತ್ರ. ಆದರೆ ಈ ಕ್ಷೇತ್ರದಲ್ಲಿ ನಿಮ್ಮನ್ನು ಒಂದು ಅವಕಾಶ ಬಂದರೆ, ಇವೆಲ್ಲ ಆಶೀರ್ವಾದದಿಂದ, ಗುರು ಹಿರಿಯರ ಪುರಾತನ ಆಶೀರ್ವಾದದಿಂದ ನಿಮ್ಮನ್ನು ಅವಕಾಶ ಬಂದರೆ ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಒಂದು ವೇಳೆ ನೀವಾಯಿತು ನಿಮ್ಮ ಧರ್ಮಪತ್ನಿಯವರು ಆಯ್ಕೆ ಆಗುವಂಥ ಸಂದರ್ಭ ಬಂದರೆ, ಆಯ್ಕೆಯಾದರೆ ಮೊದಲನೆಯ ಹೆಜ್ಜೆ ಈ ಕ್ಷೇತ್ರಕ್ಕೆ MR ಪಾಟೀಲ್ರ ಅನ್ವಯವಾಗಿ ಪಕ್ಷದ ಸಿದ್ಧಾಂತದ ಕಾರ್ಯಕರ್ತನಾಗಿ ಈ ಕ್ಷೇತ್ರದಲ್ಲಿ ಯಾವ ಧ್ವನಿ ಎತ್ತಲಿಕ್ಕೆ, ಯಾವ ಕೆಲಸ ಮಾಡಲಿಕ್ಕೆ ನೀವು ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಂತ ಕನಸು ಕಾಣ್ತಾ ಇದ್ರಿ? ಇಲ್ಲಿ ಹೆಚ್ಚಾಗಿ ಎಲ್ಲ ರೈತ ಕುಟುಂಬದಿಂದ ಬಂದವರು. ರೈತಾಪಿನ ಇಲ್ಲಿಯ ಉಪಜೀವನ. ರೈತರಿಗೆ ನಮ್ಮ ಹೊಲಕ್ಕೆ ನಮ್ಮ ದಾರಿ ಸರಿ ಇಲ್ಲ, ಹೊಲಕ್ಕೆ ಹೋಗ್ಲಿಕ್ಕೆ ನಮ್ಮ ಹೊಲ ನಮ್ಮ ದಾರಿ. ಆಮ್ಯಾಗ ಕೆಲವೊಂದಿಷ್ಟು ನೀರಿನ ಸಮಸ್ಯೆ ಇಲ್ಲಿ ಒಟ್ಟು ಹೆಚ್ಚಿಗೆ ಕಾಡ್ತೈತಿ. ಆಮ್ಯಾಗ ಚರಂಡಿ, ರಸ್ತೆ, ಆಮ್ಯಾಗ ಸ್ಥಳೀಯವಾಗಿ ಏನೇ ಸಮಸ್ಯೆ ಇದ್ರೂ ಅದನ್ನು ನಾವು ಪ್ರಾಮಾಣಿಕವಾಗಿ ಶಾಸಕರ ಜೊತೆಗೂಡಿ, ಸಂಸದರ ಜೊತೆಗೂಡಿ ನಾವು ಈ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಒಂದು ಅಭಿವೃದ್ಧಿ ಮಾಡ್ಬೇಕನ್ನುವಂಥ ಕನಸನ್ನು ಇಟ್ಕೊಂಡೇವೆ. ಇವೆಲ್ಲದಕ್ಕಿಂತ ಮುಖ್ಯವಾದಂಥ ಇನ್ನೊಂದು ವಿಷಯ ಏನಂದರೆ ಶಿಕ್ಷಣ ಈಗ ಹೆಂಗಾಗೈತೆ ರೀ ಅಂದ್ರೆ, ಶಿಕ್ಷಣಕ್ಕೆ ನಾವು ಹೆಚ್ಚು ಖರ್ಚು ಮಾಡುವಂಥದ್ದಾಗೈತಿ. ಸರ್ಕಾರ ಎಷ್ಟೆಲ್ಲ ಯೋಜನೆಗಳನ್ನು ತೊಗೊಂಬಂದ್ರೂ ನಾವು ಏನು ಮಾಡ್ತೇವೆ ಅಂದ್ರೆ, ಪಾಲಕರು ಒಂದು ಪ್ರೈವೇಟ್ ಸ್ಕೂಲಿಗೆ ಹೋಗುವಂಥ ವ್ಯವಸ್ಥೆಯನ್ನು, ಅದೊಂದು ಜನರ ಒಳಗೆ ಆ ಶಿಸ್ತಿಗೆ ಏನೂ ಇಲ್ಲ. ಆ ಯೂನಿಫಾರ್ಮು, ಶೂ, ಟೈ ಮತ್ತು ID ಕಾರ್ಡ್, ಇವು ಅಷ್ಟೇ ಅವರಲ್ಲಿ ಇರ್ತಕ್ಕಂಥ. ಸರ್ಕಾರದ ಶಿಕ್ಷಣ ಉತ್ತಮವಾಗಿದ್ದರೂ ನಮ್ಮ ಜನ ಆ ಕಡೆ ಮನಸ್ಸು ಮಾಡ್ತಾ ಇಲ್ಲಲ್ಲ. ಆ ಮನಸ್ಸು ಮಾಡಲಾರ ಜನನ ನಾವು ಸರ್ಕಾರದ ಶಿಕ್ಷಣದ ಕಡೆನ ಒಂದು ಹೆಚ್ಚಿನ ಶಿಸ್ತಿನೊಂದಿಗೆ ಆ ಶಿಕ್ಷಣವನ್ನು ಜನರಿಗೆ ತಲುಪಿಸ್ಬೇಕು ಅನ್ನುವಂಥ ಒಂದು ಯೋಜನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಮತ್ತು ಹಾಗೂ ನಮ್ಮಲ್ಲಿ APMCನೂ ಒಂದು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ವಿಚಾರದೊಳಗೂ ನಾವು ಅದೇವಿ. ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದಮೇಲೆ ಯಾವ ರೀತಿ ಅಭಿವೃದ್ಧಿಯನ್ನು ನಾವು ಮಾಡ್ಬೋದು ಅನ್ನೋದನ್ನು ಒಂದು ಯೋಜನೆಯನ್ನು ಹಾಕ್ಕೋಬೇಕು. ಯಾವ ರೀತಿ ಮಾಡಬೇಕು ಸರ್ ಅದು?
ಈಗ ಯಾವ ರೀತಿ ಅಂದ್ರೆ ಈಗ ಎಮ್ ಎಲ್ ಎರ್ ಬರ್ತಾರೆ, ಆಮ್ಯಾಗ ಎಮ್ ಎಲ್ ಸಿ ಆರ್ ಬರ್ತಾರೆ, ಪದವೀಧರ ಕ್ಷೇತ್ರದಿಂದ ಅವರು ಎಮ್ ಎಲ್ ಸಿ ಬರ್ತಾರೆ, ಆಮ್ಯಾಗ ಶಿಕ್ಷಣ ಕ್ಷೇತ್ರದಿಂದ ಬರ್ತಾರೆ, ಆಮ್ಯಾಗ ಲೋಕಸಭಾ ಸದಸ್ಯರು ಬರ್ತಾರೆ, ಆಮ್ಯಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಬರ್ತಾರೆ. ಇವರಿಂದ ಕನಿಷ್ಠ ಒಂದು ನಾವು ಒಬ್ಬೊಬ್ಬರಿಂದ 10 ಲಕ್ಷಕ್ಕೆ 10 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ತೊಗೊಂಬಂದರು 1 ಕೋಟಿಗಿಂತ ಹೆಚ್ಚಿಗೆ ಅನುದಾನ ನಮಗೆ ಸಿಗ್ತೈತಿ. ಆ 1 ಕೋಟಿ ಅನುದಾನವನ್ನು ತೊಗೊಂಬಂದು ನಮ್ಮ ಕ್ಷೇತ್ರದೊಳಗೆ ಸದ್ಬಳಕೆಯನ್ನು ಮಾಡಿಕೊಂಡ್ರೆ ಯಾಕೆ ಅಭಿವೃದ್ಧಿ ಆಗೋದಿಲ್ಲ? ಎಷ್ಟು ಅಭಿವೃದ್ಧಿ ಮಾಡ್ಬೋದು ನಾವು. ಅದೇ ರೀತಿ ಕೇಂದ್ರದಲ್ಲಿ ಮಂತ್ರಿಗಳಿರ್ತಾರೆ, ಅವ್ರ ಜೊತೆ ನಾವು ಕೂತು ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳನ್ನ ಅವರಲ್ಲಿ ಹೇಳಿಕೊಂಡು ಒಂದು ಹೆಚ್ಚಿನ ಒಂದು ಅನುದಾನವನ್ನು ತೊಗೊಂಬಂದ್ರೆ, ಮತ್ತು ಜಿಲ್ಲಾ ಪಂಚಾಯತಿ ಅನುದಾನ ಪ್ರತಿ ವರ್ಷ ನಮಗೆ ಬರಬೇಕಾದಂಥ ಅನುದಾನ ಅದಂತೂ ಬರ್ತೈತಿ. ಅದರ ಜೊತೆಯಾಗಿ ನಾವು ನಮ್ಮ ಪ್ರಯತ್ನದಿಂದ ಚುನಾಯಿತ ಪ್ರತಿನಿಧಿಗಳನ್ನು ನಮ್ಮ ಸಮಸ್ಯೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಒಂದು ಹೆಚ್ಚಿನ ಅನುದಾನವನ್ನು ನಾವು ತೊಗೊಂಬರೋದ್ರಿಂದ ನಮ್ಮ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಕತಿ. ಈ ರೀತಿಯಾಗಿ ಅಭಿವೃದ್ಧಿ ಮಾಡಿದರೆ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಇರಲು ಇರುವಂಥದ್ದು. ಜೊತೆಯಾಗಿ ಈಗ ಅಭಿವೃದ್ಧಿಯನ್ನು ಮಾಡುವುದರ ಜೊತೆಗೆ ಇನ್ನು ಉದ್ಯೋಗ ಸೃಷ್ಟಿ ಹೆಂಗೆ ಮಾಡೋದು, ನಮ್ಮ ಜನರಿಗೆ ಏನಾರ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಹಚ್ಬೇಕಲ್ಲ, ಯಾವ ರೀತಿ ಹಚ್ಬೇಕು, ಸ್ಥಳೀಯವಾಗಿ ನಮಗೆ ಏನು ಸಂಪನ್ಮೂಲ ಕ್ರೋಢೀಕರಣ ಆಕತಿ, ಆ ಕ್ರೋಢೀಕರಣದಿಂದ ಯಾರೋ ಒಬ್ಬರು ಕಡಿಮೆ ಬಜೆಟ್ನೊಳಗೆ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡುವಂಥವ್ರು ಇರ್ತಾರೆ. ಅಂಥವ್ರನ್ನ ನಮ್ಮ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತೊಗೊಂಬಂದು ನಮ್ಮ ಕ್ಷೇತ್ರಕ್ಕೆ ಅವ್ರನ್ನ ಕಳಿಸ್ಕೊಡ್ರಿ, ನಮ್ಮಲ್ಲಿ ಅವ್ರಿಗೆ ಏನು ಬೇಕು ಎಲ್ಲ ಸೌಕರ್ಯ ನಾವು ಮಾಡ್ತೀವಿ. ಅವ್ರು ನಮ್ಮಲ್ಲಿ ಬಂದು ಆ ಒಂದು ಫ್ಯಾಕ್ಟ್ರಿ ಆಗಲಿ ಒಂದು ಮತ್ತೊಂದಾಗಲಿ ಮಾಡೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆನೂ ಕಡಿಮೆ ಆಕತಿ, ನಮ್ಮ ಜನರಿಗೆ ಉದ್ಯೋಗ ದೊರೀತೈತಿ. ಇಷ್ಟೆಲ್ಲ ಮಾಡೋದ್ರಿಂದ ಮತ್ತು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿನೂ ಆಕತಿ ಅನ್ನುವಂಥದ್ದು ಒಂದು ಯೋಜನೆಯನ್ನು ನಾವು ಇಟ್ಕೊಂಡೇವೆ. ಈಗ ಆಗಿರ್ತಕ್ಕಂಥ ಇಲ್ಲಿವರೆಗೆ ಅವ್ರಾಗ್ಯಾರ ಇವ್ರಾಗ್ಯಾರ ಅನ್ನೋದ್ರ ಬದಲಿ ಎಷ್ಟು ಜನ JDP ಸದಸ್ಯರಾಗ್ಯಾರ, ಈ ಎಲ್ಲ ಯೋಜನೆಗಳನ್ನು ತರುವಂಥ ವಿಚಾರನ ಮಾಡಿಲ್ಲ. ನಾವು ಅದನ್ನೆಲ್ಲ ತರ್ಬೇಕಂಥೇಳಿ ವಿಚಾರ ಮಾಡೇವಿ. ಇದನ್ನು ನಾವು ಈ ಕಾರ್ಯವನ್ನು ನೆರವೇರಿಸ್ತೇವೆ ಅನ್ನೋ ಭರವಸೆನೂ ನಮಗೈತಿ. ಸರಿ, ಈಗ ಎಷ್ಟು ಜನ ಹಿಂದೆ ಬಂದಿದ್ರು ಮಾಡಿದರು ಇಲ್ಲೋ ಅನ್ನೋದಕ್ಕಿಂತ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ರಿ. ಮುಂದಿನವರು ಕಲಿಸತಕ್ಕಂಥ ಪಾಠನೇ ಹಿಂದಿನವರು ಕಲಿಬೋದಲ್ಲ? ಇಲ್ಲ ಸರ್, ಅದಾಗಿದ್ರೆ ನಾವು ಇದನ್ನೆಲ್ಲ ನಿಮ್ಗೆ ಹೇಳ್ತಿದ್ದೇ ಇಲ್ಲ. ನಾವು ಇಷ್ಟೆಲ್ಲ ಯೋಜನೆಗಳನ್ನ ನಾವು ಹಾಕ್ಕೋಬೇಕು, ಇದನ್ನೆಲ್ಲ ಮಾಡ್ಬೇಕು, ಯಾರ ಹತ್ರ ಹೋದ್ರೆ ಅನುದಾನ ಸಿಗ್ತೈತಿ, ಆಮ್ಯಾಗ ಯಾವ ರೀತಿ ತೊಗೊಂಬರ್ಬೇಕು ಅನ್ನೋದನ್ನು ನಿಮ್ಗೆ ಹೇಳತ್ತಿದ್ದಿಲ್ಲ ನಾವು. ಎಸ್, ಸರಿ. ಇಲ್ಲಿ ಉದ್ಯೋಗದ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತು ಪ್ರತಿಯೊಂದು ಡೆವಲಪ್ಮೆಂಟ್ ಆಧಾರಿತವಾಗಿ ವಿಷಯಗಳ ಬಗ್ಗೆ ತಾವು ಮಾತನಾಡಿದ್ರಿ. ಚಾಪ್ಟರನ್ನು ಕ್ಲೋಸ್ ಮಾಡಿದ್ರಿ. ಏನೇನು ಮಾಡ್ಬೇಕಂತ ಅಂದ್ಕೊಂಡ್ರೆ ಅದು ಪೂರ್ತಿ ಹೇಳಿ ಕಂಪ್ಲೀಟ್ ಮಾಡಿಬಿಟ್ರಿ. ಈಗ ಅಧಿಕಾರ ಸಿಕ್ಕರೆ ಮಾಡಿ ತೋರಿಸೋದು ಒಂದೇ ನಿಮ್ಮ ಗುರಿ ಇರೋದು. ಇಲ್ಲಿ ಸೂರು ಇಲ್ದಂಥವರಿಗೆ ಆಶ್ರಯ ಮನೆಗಳನ್ನಾಗಿರಲಿ ಮತ್ತು ಎಲ್ಲ ಕಡೆ ಡೆವಲಪರ್ಸು ಬಂದು ರಿಯಲ್ ಎಸ್ಟೇಟ್ನವ್ರು ಬಂದು ಹೊಲಗಳನ್ನು ತೊಗೊಂಡು ಹೊಲಕ್ಕೆ ರೂಪ ಕೊಟ್ಟು ಮನೆಗಳನ್ನು ಮಾಡ್ತಾ ಇದ್ದಾರೆ. ನಾಡಿದಿನ ಒಕ್ಕಲ್ತನ ಎಲ್ಲಿ ಉಳಿತದೆ ಸರ್? ಇದು ಸೂರು ಇಲ್ದಂಥವ್ರಿಗೆ ಸೂರು ಕೊಡ್ತಾ ಇದ್ದಾರೆ, ನೆಲ ಇಲ್ದಂಥವ್ರಿಗೆ ನೆಲ ಕೊಡ್ತಾ ಇದ್ದಾರೆ. ನೆಲ ಕೊಟ್ಟರೆ ಸೂರು ಕಟ್ಕೋಬೋದು, ಆದರೆ ಒಕ್ಕಲ್ತನಕ್ಕೆ ಅವಕಾಶ ಇರೋದಿಲ್ಲಲ್ಲ ಸರ್ ಈ ರೀತಿ ಆದರೆ? ಇವತ್ತಿನ ಯುವಕರಲ್ಲಿ ಒಕ್ಕಲತನದ ಬಗ್ಗೆ ಕೀಳರಿಮೆ ಮೂಡೈತೆ. ಆ ಕೀಳರಿಮೆಯನ್ನು ನಾವು ಅವರ ತಲೆಯಾಗಿಂದ ತೆಗೆಸ್ಬೇಕ್ರಿ. ಒಕ್ಕಲ್ತನ ಇದ್ದರೆ ಈ ದೇಶ ಉಳಿತೈತಿ. ಒಕ್ಕಲಿಗೆ ಗಟ್ಟಿಯಾಗಿ ನಿಂತಾಗ ಈ ದೇಶ ಒಂದು ಗಟ್ಟಿಯಾಗಿ ಶಾಶ್ವತವಾಗಿ. ಒಕ್ಕಲ್ತನದಷ್ಟು ಉದ್ಯೋಗ ಯಾವ ಇಂಡಸ್ಟ್ರಿ ಒಳಗೂ ಇಲ್ಲರಿ. ಹೌದು, ಒಕ್ಕಲ್ತನದೊಳಗೆ ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿ ಐತಿ. ಆದರೆ ಅದಕ್ಕೆ ತಕ್ಕಂಥ ನಾವು ಮಾಡುವಂಥ ಕೆಲಸದಿಂದ ಒಕ್ಕಲ್ತನ ಅವಲಂಬನೆ ಆಗಿರ್ತೈತಿ. ನಾನು ಸಮಯದ ವಿಚಾರ ಮಾಡೋದು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಗುರುಸಿದ್ದಪ್ಪ ಹನುಮಂತಪ್ಪ ನಾಯ್ಕರ್ ಅವರು ಈ ಕ್ಷೇತ್ರದಲ್ಲಿ ಅನೇಕ ಗುರಿಗಳನ್ನು ಕಟ್ಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕಾರ್ಯ ಮಾಡೋದು ತುಂಬ ಇದೆ ಅಂತ ಹೇಳ್ತಾ ಇದ್ರಿ. ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿ ನಿಮಗೆ ಇವೆಲ್ಲ ಯೋಜನೆಗಳಿಗೆ ಇವರು ಆಯ್ಕೆಯಾಗಿ ಬಂದರೆ ನಮಗೆ ಮುಂದೆ ಅವಕಾಶ ಸಿಗೋದಿಲ್ಲ ಕಾಂಗ್ರೆಸ್ಸಿಗೆ ಅಂಥೇಳಿ ನಿಮಗೆ ಈ ಗ್ಯಾರಂಟಿ ಈ ಕ್ಷೇತ್ರದಲ್ಲಿ ಮುಳ್ಳಾಗಬಹುದಾ ಅಥವಾ ನಿಮಗೆ ಪ್ರಸಾದವಾಗಬಹುದಾ? 5 ಗ್ಯಾರಂಟಿ ಯೋಜನೆಗಳಿಂದ ಅವರು ನಾವು ಗೆಲ್ತೇವೆ ಅನ್ನೋ ಹುಮ್ಮಸ್ನೊಳಗೆ ಅವ್ರು ಅದಾರ ರೀ. ಆ 5 ಯೋಜನೆ ಗ್ಯಾರಂಟಿಗಳು ಎಷ್ಟು
ಸರಳವಾಗಿ ಮತ್ತು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಮುಟ್ತಾವ ಅನ್ನುವಂಥ ಪ್ರಶ್ನೆ ಯಕ್ಷ ಪ್ರಶ್ನೆ ಆಗಿದೆ. ಇಲ್ಲಿವರೆಗೂ ಯಾವಾಗೋ ಒಂದು ಸಲ ಹಾಕ್ತಾರೆ ಮತ್ತು ಬರುವುದೇ ಇಲ್ಲ. ಭಾಗ್ಯಲಕ್ಷ್ಮಿ ಹಣ, ಗೃಹಲಕ್ಷ್ಮಿ ಹಣ, ಆಮ್ಯಾಗ ಈಗ ಬಸ್ ಫ್ರೀ ಮಾಡೇವೆ ಅನ್ನೋದು ಅಷ್ಟೇ ಹೇಳ್ತಾರೆ ರೀ ಅವರು. ಬೆಲೆ ಏರಿಕೆಯನ್ನು ಎಷ್ಟು ಮಾಡೇವೆ ಅನ್ನೋದ ಹೇಳೋದಿಲ್ಲ ಅವರು. ಫ್ರೀ ಮಾಡಿದ್ದು ಹೇಳ್ತಾರೆ. ಯಾವ ರೀತಿ ನಾವು ಬೆಲೆ ಏರಿಕೆ ಮಾಡೇವೆ ಅಂದ್ರೆ ಇವತ್ತು ಈಗ ಕರೆಂಟ್ ಫ್ರೀ ಅಂತ ಹೇಳ್ತಾರೆ. ಮೊದಲ ನಮ್ಮ ಸರ್ಕಾರ ಇದ್ದಾಗ ಒಂದು ಯೂನಿಟ್ಗೆ ಏನು ಪ್ರೈಸ್ ಇತ್ತು, ಇವತ್ತಿಂದ ಏನು ಪ್ರೈಸ್ ಐತಿ. ಮತ್ತು ಅದು ಫ್ರೀ ಆಗಿದ್ದ ನಾವು ಮೊದಲು ನಾವು ಕರೆಂಟ್ ಬಿಲ್ ತುಂಬಬೇಕಾದಾಗೂ ನಾವು ಈಗ ನಮ್ಮದು ಈ ಮನೆಗೆ 300-250 ತುಂಬ್ತಿದ್ವಿ. ಇವತ್ತು ಫ್ರೀ ಆದಮ್ಯಾಗ ಫ್ರೀ ಯೂನಿಟ್ ಹೋಗಿ 350-400 ರೂಪಾಯಿ ನಾವು ಪ್ರತಿ ತಿಂಗಳು ಕಟ್ತೇವೆ. ಇದು ನನ್ನ ಒಂದಾದ್ರೆ ಇದು ಇಡೀ ರಾಜ್ಯದಂತ ಎಷ್ಟು ಸಂಗ್ರಹ ಆಕತಿ ಮತ್ತು ಅವ್ರೇನು ಫ್ರೀ ಕೊಟ್ಟಂಗೆ ಆಕತಿ. ಸರಿ, ಎಮ್.ಆರ್. ಪಾಟೀಲ್ರು 2 ವರ್ಷ ಆಯಿತು ಬಂದು ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಸ್ಥಳೀಯ ಶಾಸಕರು ಹೇಳ್ತಾರೆ. ಶಾಸಕರ ಅನುದಾನಕ್ಕೆ ಬರುವಂಥ ಫಂಡನ್ನೇ ಅಷ್ಟೇ ಹೆಚ್ಚುವರಿ ಸಿಗ್ತಾ ಇಲ್ಲ ಅಂತ ಶಾಸಕರು ಅಂತಾರೆ. ಆದರೆ ಲೋಕಸಭಾ ಸಂಸದರು ನಿಮ್ಮವರಾದರೆ ಹೆಚ್ಚುವರಿ ತೊಗೊಂಬಂದು ಹಾಕ್ಕೊಂಡು ಮಾಡಬಹುದಿತ್ತು. ಆದರೆ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ನಾವು ಕೊಡೋರಿಗೆ ಕೊಡ್ತಾ ಇದ್ದೀವಿ, ಅವ್ರಿಗೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ನಾವೇನು ಮಾಡಬೇಕು ಅಂತಾರೆ. ಸರ್ಕಾರ ಮಟ್ಟದೊಳಗೆ ತಾರತಮ್ಯ ಆಗಿದ್ದಂತೂ ತಮ್ಮ ಗಮನಕ್ಕೆಲ್ಲ ಗೊತ್ತೈತಿ. ತಮ್ಮ ಪಕ್ಷದ ಶಾಸಕರಿಗೆ ಏನು ಅನುದಾನ ಕೊಡ್ತಾರೆ ಅದೇ ಬೇರೆ ಪಕ್ಷದ ಶಾಸಕರಿಗೆ ಅವರು ಅಷ್ಟು ಅನುದಾನ ಕೊಡೋಂಗಿಲ್ಲ. ಅದು ಏನು ಕೊಡ್ಬೇಕು, ಏನು ಒಂದು ವರ್ಷಕ್ಕೆ ಇಷ್ಟು ಅನುದಾನ 2 ಕೋಟಿ ಮೀಸಲು ಏನು ಇರ್ತೈತಲ್ಲ ಅಷ್ಟೇ ಅನುದಾನದೊಳಗೆ ಅವರು ಅಭಿವೃದ್ಧಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆಮ್ಯಾಗ ನಮ್ಮ ಸಂಸದರ ಜೊತೆಗೂಡಿ ಇನ್ನೂ ಒಟ್ಟು ಹೆಚ್ಚಿನ ಕೆಲಸ ಇಲ್ಲಿ ಮಾಡೋಕೆ ಅವ್ರಿಗೆ ಸಾಧ್ಯ ಆಗೈತಿ. ಅದನ್ನು ಬಿಟ್ಟರೆ ಹೆಚ್ಚುವರಿ ಅನುದಾನ ಸರ್ಕಾರದಿಂದ ಇವತ್ತಿನ ಮಟ್ಟನೂ 1 ರೂಪಾಯಿನೂ ಬಂದಿಲ್ಲ. ಸರಿ, ಈ ಗ್ಯಾರಂಟಿ ಈ ಚುನಾವಣೆಗೆ ಪ್ಲಸ್ ಆಗ್ಬೋದಾ ಮೈನಸ್ ಆಗುತ್ತೆ ಸರ್. ನಮ್ಮ ಪ್ರಕಾರ ನಾವು ಸಂಘಟಿತವಾಗಿ ಹೋರಾಟ ಮಾಡಿದ್ದ ಕರೆ ಆದರೆ ಈ ಎಲ್ಲ ಯೋಜನೆಗಳನ್ನ ಫ್ರೀ ಅನ್ನೋದು ಒಂದೇ ಅವರು ಪ್ರಚಾರ ಮಾಡ್ತಾರೆ. ಯಾವ ರೀತಿ ಅವರು ನಮ್ಮಿಂದ ನಮ್ಮ ಜೇಬಿಗೆ ಕತ್ರಿ ಹಾಕ್ಯಾರ ಅನ್ನೋದನ್ನು ನಾವು ಜನರಿಗೆ ಮನವರಿಕೆ ಮಾಡಿಕೊಟ್ವಿ ಅಂದರೆ ನಮ್ಗೆ ಎಲ್ಲ ರೀತಿಯಿಂದನೂ ಇದು ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ST ರಿಸರ್ವೇಷನ್ ಮಹಿಳಾ ಪುರುಷ ಬಂದರೆ ಇದರಲ್ಲಿ ತಾವು ಇಬ್ಬರು ಕೂಡ ರೆಡಿಯಾಗಿದ್ದೀರಿ. ಹೌದು ಸರ್, ರೆಡಿಯಾಗಿದ್ದೀವಿ. ಆದರೆ ವಿಶೇಷವಾಗಿ ನೀವು ಪ್ರಯತ್ನ ಪಡೋದು ST ಪುರುಷ. ಹೌದು. ಆದರೆ ಬೈ ಚಾನ್ಸ್ ಮಹಿಳಾ ಬಂದರೆ ನಾವು ರೆಡಿಯಾಗಿದ್ದೀವಿ ಅನ್ನೋದು ವಿಷಯ ತಿಳಿಸ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತಬಾಂಧವರಿಗೆ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮತದಾರರಿಗೆ ನ್ಯೂಸ್ 43 ಇಂಡಿಯಾ ಮುಖಾಂತರ ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದರೆ ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಸರ್? ಕ್ಷೇತ್ರದ ಮತದಾರರಿಗೆ ಗುರುಸಿದ್ದಪ್ಪ ಹನುಮಂತಪ್ಪ ನಾಯ್ಕರವರಿಂದ ನಮಸ್ಕಾರಗಳು. ಈ ಮತದಾರ ಪ್ರಭುಗಳಿಗೆ ನಾವೊಂದು ವಿನಂತಿ ಮಾಡೋದೇನೆಂದರೆ, ಯಾರು ಕರಪ್ಷನ್ ಇಲ್ದನ ಕೆಲಸ ಮಾಡ್ತಾರೆ ಅವ್ರಿಗೆ ನೀವು ಆದ್ಯತೆ ಕೊಡ್ರಿ. ಈ ಭ್ರಷ್ಟಾಚಾರದ ಮಾತು ಹೇಳಿ ನಾವು ಅದನ್ನು ಕೊಡ್ತೇವೆ, ಇದನ್ನು ಕೊಡ್ತೇವೆ, ನಾವು ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ ಅಂಥೇಳಿ ಹಗಲು ಹೊತ್ತಿನಾಗ ಚಂದ್ರನ ತೋರ್ಸೋರನ್ನ ನಂಬಾಡ್ರಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ ಅಂತ ಇಷ್ಟು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು ಗುರುಸಿದ್ದಪ್ಪ ಹನುಮಂತಪ್ಪ ನಾಯ್ಕರ್ ಅವರೇ. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ನಲ್ಲಿ ಮತ್ತು ಅನೇಕ ವಿಚಾರಗಳಲ್ಲಿ ಮತ್ತು ಅನೇಕ ಯೋಜನೆಗಳಲ್ಲಿ ಮತ್ತು ಒಂದು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಮಾಡುವಂಥ ಕೆಲಸಗಳನ್ನು ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯನಾದ ಮೇಲೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮತ್ತು ಜಿಲ್ಲಾ ಪಂಚಾಯತಿ ಪರಾಜಿತ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಜಿಲ್ಲಾ ಪಂಚಾಯತಿ ಸದಸ್ಯನ ಮುಂದುಗಡೆ ಯಾವ್ಯಾವ ರೀತಿ ಹೋರಾಟ ಮಾಡಬೇಕನ್ನೋಂಥ ವಿಷಯಗಳ ಬಗ್ಗೆ ನೇರ ದಿಟ್ಟವಾಗಿ ಈ ಸಂದರ್ಶನ ಮುಖಾಂತರ ಮತ್ತು ನಿಮ್ಮ ಹೈಕಮಾಂಡಿಗೆ ಮತ್ತು ಕ್ಷೇತ್ರ ಜನತೆಗೆ ಚಿರಋಣಿ ಅಂತ ಹೇಳುತ್ತಾ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ದೇವರು ಆದಷ್ಟು ಬೇಗ ನಿಮ್ಮನ್ನು ಆ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಿಚ್ಚನ್ನು ಹೊರಗಡೆ ತರಲಿಕ್ಕೆ ಆ ಕೆಟಗೇರಿಯ ಮುಖಾಂತರದಿಂದ ಕೆಟಗೇರಿ ಬಂದರೂ ಕೂಡ ಎಮ್.ಆರ್. ಪಾಟೀಲ್ರ ಶಾಸಕರ ಅನ್ವಯವಾಗಿ ಮತ್ತು RSS ಬಜರಂಗ ದಳದ ಸಂಘ ಪರಿವಾರದಲ್ಲಿ ತೊಡಗಿಸಿಕೊಂಡು 24/7 ಕಾಣಿಸ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿಯನ್ನಾಗಿ
ನಿಮಗೆ ಅವಕಾಶ ಸಿಗಬೇಕಂತ ಹೇಳುತ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಜೈ ಹಿಂದ್ ಸರ್.